ಕಲಬುರಗಿ ಜಿಲ್ಲೆಯಲ್ಲಿ ಮೃತ ಕಾರ್ಮಿಕನನ್ನ ನಡು ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಅವನನ್ನು ಎಳ್ಕೊಂಡು ಹೋದಂತಹ ಘಟನೆ ವಿರುದ್ಧ ಇದೀಗ ಜನಾಕ್ರೋಶ ವ್ಯಕ್ತವಾಗಿದೆ. ಕಾರ್ಮಿಕ ಮುಖಂಡರು, ಕಾರ್ಮಿಕ ಸಂಘಟನೆಗಳು ಈ ಒಂದು ಘಟನೆಯನ್ನ ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಇನ್ನು ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಲಬುರಗಿಯಲ್ಲಿ ಒಂದು ಸಿಮೆಂಟ್ ಕಾರ್ಖಾನೆಯಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಏನು ಹೇಳ್ತೀರಾ ಈ ಘಟನೆ ಬಗ್ಗೆ? ಇಲ್ಲ ನೋಡಿ, ಇದು ಒಂದು ಬೆಳಕಿಗೆ ಬಂದಿರೋದಷ್ಟೇನೆ. ಬಹಳಷ್ಟು ಕಡೆ ಈ ಕಾರ್ಮಿಕರಲ್ಲೂ ನಮ್ಮ ಲೋಕಲ್ ಆದರೆ ಸ್ವಲ್ಪ ಬೆಳಕಿಗೆ ಬರ್ತದೆ, ಈ ಕರ್ನಾಟಕದವರೇ ಆದರೆ ಆ ಥರ ಇದ್ರೆ ಬೆಳಕಿಗೆ ಬರ್ತದೆ. ಈ ಹೊರ ರಾಜ್ಯದಿಂದ ಬಂದವ್ರನ್ನಂತೂ ಎಷ್ಟು ಅವಾಮಾನ್ಯವಾಗಿ ನಡೆಸ್ಕೋತಾರೆ ಅಂತ ಹೇಳಿದರೆ, ಇದು ಇಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜಾಗದಲ್ಲೂ ನಡೀತದೆ. ಚಾಲಕರನ್ನಾಗಿರ್ಬೋದು, ಹೊರಗಡೆಯಿಂದ ಬಂದಿರೋ ಚಾಲಕರನ್ನಾಗಿರ್ಬೋದು, ಕಾರ್ಮಿಕರನ್ನಾಗಿರ್ಬೋದು, ಯಾರೂ ಇವ್ರನ್ನ ಕೇಳೋರಿಲ್ಲ ಅಂತ ಗೊತ್ತಾಗಿದ್ದೇ ಹೋದಾದ್ರೆ ಅಲ್ಲೇ ಮಣ್ಣಲ್ಲಿ ಊತು ಬಂದೇ ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರಗಳು ತನ್ನ ಬದ್ಧತೆಯನ್ನು, ಅಂದರೆ ಏನು ಮೇಲ್ನೋಟಕ್ಕೆ ಮೇಲ್ಮೇಲು ಮಾಲೀಕರನ್ನ ಮಾತ್ರ ರಕ್ಷಣೆ ಮಾಡೋದ್ರಲ್ಲಿದ್ದಾರೆ ವಿನಃ ಕಾರ್ಮಿಕರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರಲ್ಲ, ಆ ಕಡೆಗಣಿಸೋದೇ ಇದಕ್ಕೆಲ್ಲ ಕಾರಣ ಆಗಿದೆ. ಇತ್ತೀಚೆಗೊಂದು ಘಟನೆ ಆಗಿತ್ತು. ಅಂದರೆ ಅವರು ಊರಿಗೆ ಹಬ್ಬಕ್ಕೆ ರಜಾ ತಗೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಹಲ್ಲೆ ಆದಂತಹ ಘಟನೆಯನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಂತರ ಕಾರ್ಮಿಕ ಇಲಾಖೆ ಎಚ್ಚೆತ್ತುಕೊಳ್ತು. ಇಂತಹ ಘಟನೆಗಳಲ್ಲಿ ಕಾರ್ಮಿಕ ಇಲಾಖೆಯವರು ಏನು ಮಾಡಬೇಕು ಸರ್? ಸಚಿವರು ಏನು ಮಾಡಬೇಕು? ಅಧಿಕಾರಿಗಳು ಹಾಗಿದ್ರೆ ಆರಾಮಾಗಿ ಅವ್ರನ್ನ ಬಿಟ್ಟು ಬಿಡ್ತಾರಾ? ಏನು ಮಾಡಿದ್ರು ಈ ರಾಜ್ಯದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇದಾಗ್ತಿದೆಯಾ ಅಂತ? ಇಲ್ಲಿ ಕಾರ್ಮಿಕ ಸಚಿವರು ಎಲ್ಲ ಕಡೆ ನೋಡ್ಲಿಕ್ಕೆ ಆಗಲ್ಲ. ಒಬ್ಬ ಸಚಿವನಿಗೆ ರಿಪೋರ್ಟ್ ಕೊಡಬೇಕಾಗಿದ್ದು ಅಧಿಕಾರಿಗಳು ಏನಾದರೂ ಮಾಧ್ಯಮದಲ್ಲಿ ಬಂದಿರೋದನ್ನು ಮಾತ್ರ ತಿಳಿಸ್ತಾರೆ ಬಿಟ್ಟರೆ, ನಿಮ್ಮಂಥ ಮಾಧ್ಯಮದವರು ಬದ್ಧತೆಯನ್ನು ಮೆರೆದು ಇವತ್ತೇನು ರಿಪಬ್ಲಿಕನ್ ಕನ್ನಡ ಇವತ್ತು ಕಾರ್ಮಿಕರ ಪರವಾಗಿ ನಿಂತಿದೆ, ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ರಿಪಬ್ಲಿಕನ್ ಕನ್ನಡ ಇಲ್ಲ ಅಂತೇಳಿದರೆ ಇವತ್ತು ಅವಾಮಾನ್ಯವಾಗಿ ಆ ಎಳ್ಕೊಂಬಂದಿರುವಂಥ ಶವನ್ನ ಅಂತೂ ಕಾರ್ಮಿಕನಿಗಂತೂ ಅವನಿಗೆ ಮರ್ಯಾದೆನೇ ಇಲ್ಲ, ಗೌರವನೇ ಇಲ್ದಿದ್ದಂಗೆ ಮಾಡಿದ್ದಾರೆ. ಅವನಿಗೆ ಮನೆ ಕಟ್ಟಲಿಕ್ಕೆ ಕಾರ್ಮಿಕ ಬೇಕು, ಅವನ ಎಲ್ಲ ಕೆಲಸಗಳಿಗೆ ಕಾರ್ಮಿಕ ಬೇಕು. ಕೆಲಸ ಆದ ನಂತರ ಕಾರ್ಮಿಕನ ಅಸ್ಪೃಶ್ಯರ ರೀತಿಯಲ್ಲಿ ನೋಡುವಂಥದ್ದೊಂದು ನೆಲೆ ಬಂದಿದೆ. ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಮಾಲೀಕನ ಮೇಲೆ ಋಣ ಜಾಸ್ತಿ, ಕಾರ್ಮಿಕನಿಗಿಂತನೂ ಮಾಲೀಕನ ಮೇಲೆ ಋಣ ಜಾಸ್ತಿ ಇದೆ. ಯಾಕೆಂತ ಹೇಳಿದರೆ ತಿಂಗಳಿಗೋ ಅಥವಾ ವಾರಕ್ಕೋ ಏನೋ ಅವ್ರಿಗೆ ಸಲ್ಲಬೇಕಾಗಿದ್ದು ಸಲ್ಲಿಸ್ತಾ ಇರ್ತಾನೆ ಮಾಲೀಕ. ಯಾಕಂದರೆ ಅವನು ಸರಿಯಾದ ರೀತಿಯಲ್ಲಿ ಲೈಸೆನ್ಸ್ ಇರಲ್ಲ, ಸರಿಯಾದ ರೀತಿಯಲ್ಲಿ ಸೇಫ್ಟಿಗಳಿರಲ್ಲ, ಸರಿಯಾದ ರೀತಿಯಲ್ಲಿ ಏನು ಕ್ರಮಗಳನ್ನು ಅಳವಡಿಸ್ಕೋಬೇಕು ಅದು ಯಾವುದೂ ಕೂಡ ಇರಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಅಧಿಕಾರಿಗಳಿಗೆ ಏನು ತಲುಪಿಸ್ಬೇಕು ಅದು ತಲುಪಿಸ್ತಾನೆ. ಹಾಗಾಗಿ ಅಧಿಕಾರಿಗಳು ಯಾವ ಮಾಹಿತಿಯನ್ನು ಕೊಡಬೇಕು, ಯಾರಿಗೆ ಸಚಿವರಿಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ಅದರ ಕಾರಣದಿಂದ ಪಾಪ ಈಗ ನಾವು ಸಚಿವರನ್ನ ದೂರಬೇಕಷ್ಟೇ. ಸಚಿವರೇ ಎಲ್ಲ ಕೆಲಸ ಮಾಡೋದಾದ್ರೆ ಅಧಿಕಾರಿಗಳೇ ಹಾಕಬೇಕು. ಅಧಿಕಾರಿಗಳ ದೌರ್ಬಲ್ಯತೆ, ಅಧಿಕಾರಿಗಳ ವೈಫಲ್ಯತೆ, ಕರ್ತವ್ಯ ವೈಫಲ್ಯತೆ ಇಷ್ಟಕ್ಕೆಲ್ಲ ಕಾರಣ ಆಗಿದೆ. ಇದನ್ನು ತಡೆಗಟ್ಟುವಂಥ ಕೆಲಸನ ಸರ್ಕಾರ ಮತ್ತು ಸಚಿವರು ಖಡಕ್ಕಾಗಿ ಅಧಿಕಾರಿಗಳಿಗೆ ಸಂದೇಶ ಕೊಟ್ಟು, ಈ ರೀತಿ ಏನಾದರೂ ಒಂದು ಕಂಡು ಬಂದಿದ್ದೇ ಹೋದಾದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇವೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭಯವನ್ನು ಹುಟ್ಟಿಸಿದ್ರೆ ಇವತ್ತು ಇಂಥದ್ದು ಆಗ್ತಿರಲಿಲ್ಲ. ನೀವು ಎಲ್ಲೇ ನೋಡಿ, ಈಗ ಮೊನ್ನೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದಾಗ್ತದೆ, ಚಾಲಕ ಡೆತ್ ಆಗ್ತಾನೆ, ಲಾರಿ ಅವ್ರದ್ದು ಯಾವುದೋ ಕಲ್ಲುಕೋರೆ ಇದರಲ್ಲಿ ಕಲ್ಲು ಹೊಡಿಲಿಕ್ಕೆ ಹೋಗಿ ಯಾರೋ ಅಧಿಕಾರಿಗಳು ಬಂದರು ಅಂತ ತಪ್ಪಿಸ್ಕೊಂಡು ಹೋಗಿ ಅವನು ಡಿಕ್ಕಿ ಹೊಡೆದು ಅವನು ಡೆತ್ ಆಗ್ತಾನೆ. ಆದರೆ ಅಲ್ಲಿ ಆ ಡೆತ್ ಆಗುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಕಲ್ಲನ್ನು ಎಷ್ಟೊತ್ತಿಗೆ ತಪ್ಪಿಸ್ಕೊಂಡು ಮಾಲೀಕ ಹೇಗೆ ಸೇಫ್ಟಿ ಆಗಬೇಕಂತ ನೋಡ್ತಾನೆ ವಿನಃ ಅವನ ಸತ್ತಿದಾನಲ್ಲ ಅವನಿಗೇನಾದರೂ ಒಂದು ಮುಕ್ತಿ ತೋರಿಸ್ಬೇಕು, ಅವನ್ನ ಬದುಕಿಸ್ಲಿಕ್ಕಾಗುತ್ತಾ, ಅವನೇನಾದರೂ ಪ್ರಾಣ ಹೋಗಿದೆಯಾ, ಉಸಿರು ಇದೆಯಾ ಅನ್ನೋದು ನೋಡೋದು ಕೂಡ ಹೋಗ್ತಾ ಇಲ್ಲ. ಅಷ್ಟೊಂದು ಮಾನವೀಯ ಮೌಲ್ಯತೆಗಳನ್ನು ಕಳ್ಕೊಂಡಿದ್ದಾರೆ, ಮಾಲೀಕರು ಕೂಡ ಕಳ್ಕೊಂಡಿದ್ದಾರೆ. ಕೆಲವಷ್ಟು ಜನ ಒಳ್ಳೆಯವರಿದ್ದಾರೆ, ಆದರೆ ಮಾನವೀಯ ಮೌಲ್ಯತೆಗಳು ಕಳ್ಕೊಂಡಿದ್ದಾರೆ. ಅಧಿಕಾರಿಗಳು ಮೊದಲು ಅದು ಬಾಡಿಯಲ್ಲಿರಲಿ, ಫಸ್ಟ್ ನೀವು ಸೇಫ್ಟಿ ಆಗಿ ಅನ್ನೋ ಒಂದು ಮಟ್ಟಕ್ಕೆ ಅಧಿಕಾರಿಗಳು, ಅಷ್ಟು ಕೆಟ್ಟ ಮಟ್ಟಕ್ಕೆ ಅಧಿಕಾರಿಗಳು ಇಳಿದಿರೋದು ನಮಗೆ ದುರ್ದೈವ ಆಗಿದೆ. ಇದು ಇಷ್ಟು ರವಿಶೆಟ್ಟಿ ಅವರ ಮಾತು. ಅಂದರೆ ಪ್ರಮುಖವಾಗಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಇಂತಹ ಘಟನೆಗಳು ಮೇಲಿಂದ ಮೇಲೆ ರಾಜ್ಯದಲ್ಲಿ ಆಗ್ತಾ ಇದೆ. ಇದಕ್ಕಾಗಿ ಕಾರ್ಮಿಕ ಸಚಿವರು ತಮ್ಮ ಅಧಿಕಾರಿಗಳನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಲಬುರಗಿ ಜಿಲ್ಲೆಯಲ್ಲಿ ಮೃತ ಕಾರ್ಮಿಕನನ್ನ ನಡು ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಅವನನ್ನು ಎಳ್ಕೊಂಡು ಹೋದಂತಹ ಘಟನೆ ವಿರುದ್ಧ ಇದೀಗ ಜನಾಕ್ರೋಶ ವ್ಯಕ್ತವಾಗಿದೆ. ಕಾರ್ಮಿಕ ಮುಖಂಡರು, ಕಾರ್ಮಿಕ ಸಂಘಟನೆಗಳು ಈ ಒಂದು ಘಟನೆಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಇನ್ನು ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಲಬುರಗಿಯಲ್ಲಿ ಒಂದು ಸಿಮೆಂಟ್ ಕಾರ್ಖಾನೆಯಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಏನು ಹೇಳ್ತೀರಾ ಈ ಘಟನೆ ಬಗ್ಗೆ? ಇಲ್ಲ ನೋಡಿ, ಇದು ಒಂದು ಬೆಳಕಿಗೆ ಬಂದಿರೋದಷ್ಟೇನೆ.
ಬಹಳಷ್ಟು ಕಡೆ ಈ ಕರ ಕಾರ್ಮಿಕರಲ್ಲೂ ನಮ್ಮ ಲೋಕಲ್ ಆದರೆ ಸ್ವಲ್ಪ ಬೆಳಕಿಗೆ ಬರ್ತದೆ. ಈ ಕರ್ನಾಟಕದವರೇ ಆದರೆ ಆ ಥರ ಇದ್ರೆ ಬೆಳಕಿಗೆ ಬರ್ತದೆ. ಈ ಹೊರ ರಾಜ್ಯದಿಂದ ಬಂದವ್ರನ್ನಂತೂ ಎಷ್ಟು ಅಮಾನವೀಯವಾಗಿ ನಡೆಸ್ಕೋತಾರೆ ಅಂತ ಹೇಳಿದರೆ, ಇದು ಇಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜಾಗದಲ್ಲೂ ನಡೀತದೆ. ಚಾಲಕರನ್ನಾಗಿರ್ಬೋದು, ಹೊರಗಡೆಯಿಂದ ಬಂದಿರೋ ಚಾಲಕರನ್ನಾಗಿರ್ಬೋದು, ಕಾರ್ಮಿಕರನ್ನಾಗಿರ್ಬೋದು, ಯಾರೂ ಇವ್ರನ್ನ ಕೇಳೋರಿಲ್ಲ ಅಂತ ಗೊತ್ತಾಗಿದ್ದೇ ಹೋದಾದ್ರೆ ಅಲ್ಲೇ ಮಣ್ಣಲ್ಲಿ ಊತು ಬಂದೇ ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರಗಳು ತನ್ನ ಬದ್ಧತೆಯನ್ನು, ಅಂದರೆ ಏನು ಮೇಲ್ನೋಟಕ್ಕೆ ಮೇಲ್ಮೇಲು ಮಾಲೀಕರನ್ನ ಮಾತ್ರ ರಕ್ಷಣೆ ಮಾಡೋದ್ರಲ್ಲಿದ್ದಾರೆ ವಿನಃ ಕಾರ್ಮಿಕರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರಲ್ಲ, ಆ ಕಡೆಗಣಿಸೋದೇ ಇದಕ್ಕೆಲ್ಲ ಕಾರಣ ಆಗಿದೆ. ಇತ್ತೀಚೆಗೊಂದು ಘಟನೆ ಆಗಿತ್ತು. ಅಂದರೆ ಅವರು ಊರಿಗೆ ಹಬ್ಬಕ್ಕೆ ರಜಾ ತಗೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಹಲ್ಲೆ ಆದಂತಹ ಘಟನೆಯನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಂತರ ಕಾರ್ಮಿಕ ಇಲಾಖೆ ಎಚ್ಚೆತ್ತುಕೊಳ್ತು. ಇಂತಹ ಘಟನೆಗಳಲ್ಲಿ ಕಾರ್ಮಿಕ ಇಲಾಖೆಯವರು ಏನು ಮಾಡಬೇಕು ಸರ್? ಸಚಿವರು ಏನು ಮಾಡಬೇಕು? ಅಧಿಕಾರಿಗಳು ಹಾಗಿದ್ರೆ ಆರಾಮಾಗಿ ಅವ್ರನ್ನ ಬಿಟ್ಟು ಬಿಡ್ತಾರಾ? ಏನು ಮಾಡಿದ್ರು ಈ ರಾಜ್ಯದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇದಾಗ್ತಿದೆಯಾ ಅಂತ? ಇಲ್ಲಿ ಕಾರ್ಮಿಕ ಸಚಿವರು ಎಲ್ಲ ಕಡೆ ನೋಡ್ಲಿಕ್ಕಾಗಲ್ಲ. ಒಬ್ಬ ಸಚಿವನಿಗೆ ರಿಪೋರ್ಟ್ ಕೊಡಬೇಕಾಗಿದ್ದು ಅಧಿಕಾರಿಗಳು ಏನಾದರೂ ಮಾಧ್ಯಮದಲ್ಲಿ ಬಂದಿರೋದನ್ನು ಮಾತ್ರ ತಿಳಿಸ್ತಾರೆ ಬಿಟ್ಟರೆ, ನಿಮ್ಮಂಥ ಮಾಧ್ಯಮದವರು ಬದ್ಧತೆಯನ್ನು ಮೆರೆದು ಇವತ್ತೇನು ರಿಪಬ್ಲಿಕನ್ ಕನ್ನಡ ಇವತ್ತು ಕಾರ್ಮಿಕರ ಪರವಾಗಿ ನಿಂತಿದೆ, ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ರಿಪಬ್ಲಿಕನ್ ಕನ್ನಡ ಇಲ್ಲ ಅಂತ ಹೇಳಿದರೆ ಇವತ್ತು ಅಮಾನ್ಯವಾಗಿ ಆ ಎಳ್ಕೊಂಬಂದಿರುವಂಥ ಶವನ್ನ ಅಂತೂ ಕಾರ್ಮಿಕನಿಗಂತೂ ಅವನಿಗೆ ಮರ್ಯಾದೆನೇ ಇಲ್ಲ, ಗೌರವನೇ ಇಲ್ದಿದ್ದಂಗೆ ಮಾಡಿದ್ದಾರೆ. ಅವನಿಗೆ ಮನೆ ಕಟ್ಟಲಿಕ್ಕೆ ಕಾರ್ಮಿಕ ಬೇಕು, ಅವನ ಎಲ್ಲ ಕೆಲಸಗಳಿಗೆ ಕಾರ್ಮಿಕ ಬೇಕು. ಕೆಲಸ ಆದ ನಂತರ ಕಾರ್ಮಿಕನ ಅಸ್ಪೃಶ್ಯರ ರೀತಿಯಲ್ಲಿ ನೋಡುವಂಥದ್ದೊಂದು ನೆಲೆ ಬಂದಿದೆ. ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಮಾಲೀಕನ ಮೇಲೆ ಋಣ ಜಾಸ್ತಿ, ಕಾರ್ಮಿಕನಿಗಿಂತನೂ ಮಾಲೀಕನ ಮೇಲೆ ಋಣ ಜಾಸ್ತಿ ಇದೆ. ಯಾಕೆಂತ ಹೇಳಿದರೆ ತಿಂಗಳಿಗೋ ಅಥವಾ ವಾರಕ್ಕೋ ಏನೋ ಅವ್ರಿಗೆ ಸಲ್ಲಬೇಕಾಗಿದ್ದು ಸಲ್ಲಿಸ್ತಾ ಇರ್ತಾನೆ ಮಾಲೀಕ. ಯಾಕಂದರೆ ಅವನು ಸರಿಯಾದ ರೀತಿಯಲ್ಲಿ ಲೈಸೆನ್ಸ್ ಇರಲ್ಲ, ಸರಿಯಾದ ರೀತಿಯಲ್ಲಿ ಸೇಫ್ಟಿಗಳಿರಲ್ಲ, ಸರಿಯಾದ ರೀತಿಯಲ್ಲಿ ಏನು ಕ್ರಮಗಳನ್ನು ಅಳವಡಿಸ್ಕೋಬೇಕು ಅದು ಯಾವುದೂ ಕೂಡ ಇರಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಅಧಿಕಾರಿಗಳಿಗೆ ಏನು ತಲುಪಿಸ್ಬೇಕು ಅದು ತಲುಪಿಸ್ತಾನೆ. ಹಾಗಾಗಿ ಅಧಿಕಾರಿಗಳು ಯಾವ ಮಾಹಿತಿಯನ್ನು ಕೊಡಬೇಕು, ಯಾರಿಗೆ ಸಚಿವರಿಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ಅದರ ಕಾರಣದಿಂದ ಪಾಪ ಈಗ ನಾವು ಸಚಿವರನ್ನ ದೂರಬೇಕಷ್ಟೇ. ಸಚಿವರೇ ಎಲ್ಲ ಕೆಲಸ ಮಾಡೋದಾದ್ರೆ ಅಧಿಕಾರಿಗಳೇ ಹಾಕಬೇಕು. ಅಧಿಕಾರಿಗಳ ದೌರ್ಬಲ್ಯತೆ, ಅಧಿಕಾರಿಗಳ ವೈಫಲ್ಯತೆ, ಕರ್ತವ್ಯ ವೈಫಲ್ಯತೆ ಇಷ್ಟಕ್ಕೆಲ್ಲ ಕಾರಣ ಆಗಿದೆ. ಇದನ್ನು ತಡೆಗಟ್ಟುವಂಥ ಕೆಲಸನ ಸರ್ಕಾರ ಮತ್ತು ಸಚಿವರು ಖಡಕ್ಕಾಗಿ ಅಧಿಕಾರಿಗಳಿಗೆ ಸಂದೇಶ ಕೊಟ್ಟು, ಈ ರೀತಿ ಏನಾದರೂ ಒಂದು ಕಂಡು ಬಂದಿದ್ದೇ ಹೋದಾದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇವೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭಯವನ್ನು ಹುಟ್ಟಿಸಿದ್ರೆ ಇವತ್ತು ಇಂಥದ್ದಾಗ್ತಿರಲಿಲ್ಲ. ನೀವು ಎಲ್ಲೇ ನೋಡಿ, ಈಗ ಮೊನ್ನೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದಾಗ್ತದೆ, ಚಾಲಕ ಡೆತ್ ಆಗ್ತಾನೆ, ಲಾರಿ ಅವ್ರದ್ದು ಯಾವುದೋ ಕಲ್ಲುಕೋರೆ ಇದರಲ್ಲಿ ಕಲ್ಲು ಹೊಡಿಲಿಕ್ಕೆ ಹೋಗಿ ಯಾರೋ ಅಧಿಕಾರಿಗಳು ಬಂದರು ಅಂತ ತಪ್ಪಿಸ್ಕೊಂಡು ಹೋಗಿ ಅವನು ಡಿಕ್ಕಿ ಹೊಡೆದು ಅವನು ಡೆತ್ ಆಗ್ತಾನೆ. ಆದರೆ ಅಲ್ಲಿ ಆ ಡೆತ್ ಆಗುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಕಲ್ಲನ್ನು ಎಷ್ಟೊತ್ತಿಗೆ ತಪ್ಪಿಸ್ಕೊಂಡು ಮಾಲೀಕ ಹೇಗೆ ಸೇಫ್ಟಿ ಆಗಬೇಕಂತ ನೋಡ್ತಾನೆ ವಿನಃ ಅವನ ಸತ್ತಿದಾನಲ್ಲ ಅವನಿಗೇನಾದರೂ ಒಂದು ಮುಕ್ತಿ ತೋರಿಸ್ಬೇಕು, ಅವನ್ನ ಬದುಕಿಸ್ಲಿಕ್ಕಾಗುತ್ತಾ, ಅವನೇನಾದರೂ ಪ್ರಾಣ ಹೋಗಿದೆಯಾ, ಉಸಿರು ಇದೆಯಾ ಅನ್ನೋದು ನೋಡೋದು ಕೂಡ ಹೋಗ್ತಾ ಇಲ್ಲ. ಅಷ್ಟೊಂದು ಮಾನವೀಯ ಮೌಲ್ಯತೆಗಳನ್ನು ಕಳ್ಕೊಂಡಿದ್ದಾರೆ, ಮಾಲೀಕರು ಕೂಡ ಕಳ್ಕೊಂಡಿದ್ದಾರೆ. ಕೆಲವಷ್ಟು ಜನ ಒಳ್ಳೆಯವರಿದ್ದಾರೆ, ಆದರೆ ಮಾನವೀಯ ಮೌಲ್ಯತೆಗಳು ಕಳ್ಕೊಂಡಿದ್ದಾರೆ. ಅಧಿಕಾರಿಗಳು ಮೊದಲು ಅದು ಬಾಡಿಯಲ್ಲಿರಲಿ, ಫಸ್ಟ್ ನೀವು ಸೇಫ್ಟಿ ಆಗಿ ಅನ್ನೋ ಒಂದು ಮಟ್ಟಕ್ಕೆ ಅಧಿಕಾರಿಗಳು, ಅಷ್ಟು ಕೆಟ್ಟ ಮಟ್ಟಕ್ಕೆ ಅಧಿಕಾರಿಗಳು ಇಳಿದಿರೋದು ನಮಗೆ ದುರ್ದೈವ ಆಗಿದೆ. ಇದು ಇಷ್ಟು ರವಿ ಶೆಟ್ಟಿ ಅವರ ಮಾತು. ಅಂದರೆ ಪ್ರಮುಖವಾಗಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಇಂತಹ ಘಟನೆಗಳು ಮೇಲಿಂದ ಮೇಲೆ ರಾಜ್ಯದಲ್ಲಿ ಆಗ್ತಾ ಇದೆ. ಇದಕ್ಕಾಗಿ ಕಾರ್ಮಿಕ ಸಚಿವರು ತಮ್ಮ ಅಧಿಕಾರಿಗಳನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.